ಬರೀ ಅನ್ನ ಒಂದು ರೊಟ್ಟಿ ತಿಂದು ಮಾಡೋದಲ್ಲ, ದಾನ ಮಾಡಿ ಅದನ್ನು ಮಾಡಿಲ್ಲ. ನಾವು ಬಳಸ್ತೀವಿ, ಹೆಂಡತಿ ಮಕ್ಕಳು ನೋಡ್ಕೊತೀವಿ. ನಾವು ಬಳಸಿದ್ರೊಳಗೆ ಒಂದು 100 ರೂಪಾಯಿ ಬಳಸಿದ್ರೆ 1 ರೂಪಾಯಿ ಹೋಗಿ 10 ರೂಪಾಯಿ ದಾನ ಮಾಡಿ. ನಿಮ್ಗೆ ಎಷ್ಟು ಸಾಧ್ಯ ಇದೆ ದಾನ ಮಾಡಿ. ಸಿನಿಮಾದ ಕಾಲದಲ್ಲಿ ಕರೆದ ಧರ್ಮ ಮಾಡೋದು ಬೇಡ, ಕರೆದ ಧರ್ಮ ಮಾಡೋದು ಬೇಡ. ಅಟ್ಲೀಸ್ಟ್ ಯಾರು ಬಂದು ಕೇಳ್ತಾರೆ ಅಷ್ಟು ಅದು ಹೆಂಗೆ ದಾನ ಮಾಡಬೇಕು? ಬಲಗೈಗೆ ದಾನ ಮಾಡಿದ್ದು ಎಡಗೈ ಗೊತ್ತಾಗಬಾರ್ದು, ಆ ರೀತಿ ದಾನ ಮಾಡಬೇಕು. ನಾನು ದಾನ ಮಾಡಿದೆ ದೊಡ್ಡದಕ್ಕೆಲ್ಲ ದಾನ ಯಾಕೆ ಮಾಡಬೇಕು? ನಮ್ಮ ಮನಸ್ಸು ಸಮಾಧಾನ. ದೇವರು ಕಣ್ಣು ಯಾಕೆ ಕೊಟ್ಟಾರಪ್ಪ ಅಂತಂದ್ರೆ ಒಳ್ಳೆಯ ದೃಶ್ಯಗಳನ್ನು ನೋಡಲಿಕ್ಕೆ, ಕ್ಷೇತ್ರಗಳನ್ನು ನೋಡಲಿಕ್ಕೆ, ದೇವರ ದೊಡ್ಡ ಮೂರ್ತಿಗಳನ್ನು ನಮಸ್ಕಾರ ಮಾಡಲಿಕ್ಕೆ, ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ನಮಸ್ಕಾರ ಮಾಡಲಿಕ್ಕೆ 30 ಹಲ್ಲುಗಳನ್ನು ಕೊಟ್ಟಾಗ ಯಾಕೆ ಕೊಟ್ಟಾಗ? ಬರೀ ಇರ್ಲಿಕ್ಕೆಲ್ಲ ಒಳಗೊಂದು ಇತ್ತು ನಾಲ್ಗೆ ಬರಬಾರ್ದು, ನಾಲ್ಕು ಚಾಚಬಾರ್ದು, ಒಳಗಿರಬೇಕು. ಅದನ್ನು ಕಡಿಮೆಕ್ಕೆ ಒಳ್ಳೆ ತಿಂದು ಮುಂದು ಮಲಗಿತ್ತಲ್ಲ. ಕಾರು ಕೊಟ್ಟಕ್ಕಾಗತ್ತ ತೀರ್ಥಯಾತ್ರೆಗಳಿಗೆ ಹೋಗಿ ಬೇರೆ ದರ್ಶನ ಮಾಡಿ ಈ ರೀತಿ ನಮ್ಮ ದೇಹವನ್ನು ನಾವು ದುರುಪಯೋಗ ಮಾಡ್ಕೋಬೇಕು. ಈ ರೀತಿ ನಾವು ನಮ್ಮ ದೇಹವನ್ನು ದುರುಪಯೋಗ ಮಾಡ್ಕೋಬೇಕು ಅಂತ ಈಗ ನಾ ಹೇಳಿ ಬಹಳ ಅದೇ ಹೇಳಿ ಒಂದು ಖುಷಿ ಹೇಳ್ತೀನಿ ಅಂತ ಹೇಳಿ ಒಂದು ಜನಗಳು ಸಿಗ್ತದೆ. ಗೊಂಜಾಳ ಮಾಡಿದ್ರು, ಟ್ರಕ್ ಬಂದಿತ್ತು, ಒಂದು ಬೆಳಗ್ಗೆ ಎದ್ದು ಮಾಡಿಬಿಟ್ರು. ಮಠ ಮಧ್ಯಾಹ್ನ 12 1 ಗಂಟೆ ಮಟ್ಟ ಕುಡಿದ್ರು. ಕುಡಿದ್ಮೇಲೆ ಏರಿದ ತಲೆಗೆ ಒಬ್ಬರಂಬ ಊರಾಗ ಅಂತಂದ್ರು. ಹೊಂಟ್ರು, ಹೆಗನ ಕೈ ಹಾಕೊಂಡು ಹೊಂಟ್ರು. ಒಬ್ಬ ಹೇಳ್ದ, ಏನು ಚಂದಪ್ಪದನು, ಏನು ತಂಪೈತ್ ನೋಡ್ರಿ ಚಂದಪ್ಪ ಅಂತ. ಮಠ ಮಧ್ಯಾಹ್ನ ಕೆಟ್ಟ ಬಿಸಿಲು. ಒಬ್ಬ ಹೇಳಕತ್ತಾನ, ಎಷ್ಟು ತಂಪೈತ್ ನೋಡು ಚಂದಪ್ಪ ಅಂತ. ಇನ್ನೊಬ್ಬ ಚಂದಪ್ಪ ಅಲ್ಲೋ ಅವ ಸೂರ್ಯ ಅವ ಅಂತ. ಇಬ್ಬರು ಜಗಳಾಡ ಶುರು ಮಾಡಿದ್ರು. ಜಗಳಾಡಕ ಒಬ್ಬ ಚಂದಪ್ಪ ಅನ್ನೋ, ಒಬ್ಬ ಸೂರ್ಯ ಅನ್ನೋ. ಹಿಂಗೆ ಜಗಳಾಡ ಶುರು ಆದ್ರು. ಅಲ್ಲಿಂದ ಮತ್ತೊಬ್ಬ ಬರಾಕತ್ತಿದ್ರು ಚಿನ್ನಿಕಟ್ಟಿಂದ. ಅವನು ಕೇಳೋಣ ತಡಿ, ಚಂದಪ್ಪದನ ಸೂರ್ಯ ಅದನು. ಅವನು ಹಾಕಿದ್ದ ಕಂಠಮಠ. ಅವನ್ನ ಇವರು ಎಣ ಬಾಯಿಲ್ಲೇ, ಅವ ಚಂದಪ್ಪ ಅದನು ಸೂರ್ಯ ಅದನ್ನು ನೋಡಿ ಹೇಳಪ್ಪ ಅಂದ್ರ. ಅವಾಗ ತ್ರಾಸ ಬಂತ. ಅವಾಗ ಚಂದಪ್ಪ ಅಂದ್ರೆ ಇವ ಹೊಡಿತಾನ, ಸೂರ್ಯ ಅಂದ್ರೆ ಇವ ಹೊಡಿತಾನ. ಏನ್ ಮಾಡ್ಬೇಕಪ್ಪ? ತಲೆ ಕರ್ಕೊಂಡವ. ನೋಡಿ ತಮ್ಮ, ನಾ ಇವರವಲ್ಲ, ನಂಗೆ ಗೊತ್ತಿಲ್ಲ ಅಂದಂತ. ನಾ ಚಿನ್ನಕಟ್ಟವ, ನಂಗೆ ಗೊತ್ತಿಲ್ಲ, ನಾ ಇವರವಲ್ಲ ಅಂತ. ಹಿಂಗ ಜನರು ಭಾಳ ಶಾಣೆ ಇರ್ತಾರೆ. ಈಗಿನ ಹುಡುಗರು ಭಾಳ ಶಾಣೆನ. ಶಾಲ್ಯಾಗ ಒಂದ್ ದಿವಸ ಇನ್ಸ್ಪೆಕ್ಟರ್ ಬಂದಿರ ಶಾಲ್ಯಾಗ. ಹುಡುಗರು ಕುಂತಿದ್ರು ಎಲ್ಲರೂ. ಇನ್ಸ್ಪೆಕ್ಟ್ರು ಶಾಣೆ ಇತ್ತಂತ. ಇನ್ಸ್ಪೆಕ್ಟ್ರು 25-26 ವರ್ಷ ಹುಡುಗ, ಭಾಳ ಸ್ಮಾರ್ಟ್ ಇತ್ತ. ತನ್ನ ಶಾಣೆತನ ತೋರಿಸ್ಬೇಕು ಅಂತ ಹುಡುಗರು ಕೇಳಿದ್ರಂತ. ನನ್ನ ವಯಸ್ಸು ಎಷ್ಟೊತ್ತಮ್ಮ ನಾನು ಹೇಳಿಲ್ಲ. ಗೊತ್ತಿಲ್ರಿ ಅನ್ನೋದು. ಹಿಂದಿನ ಸೀಟ್ ಹೋಗ್ಬೋದಂತ, ಹಿಂದಿನ ಸಾಲಿನಾಗ. ಅವ ಎದ್ದು ಹೇಳಿದ್ನಂತ, ಸರ್ 25 ವರ್ಷ ಅಂದಂತ. ಹೆಂಗೆ ಗೊತ್ತಪ್ಪ, ಇಷ್ಟು ಕರೆಕ್ಟಾಗಿ ಹೇಳಿದ್ನಲ್ಲ, ಇಷ್ಟು ಕರೆಕ್ಟಾಗಿ ಹೆಂಗೆ ಹೇಳ್ದೋತಮ್ಮ ಅಂತ ಕೇಳಿದಂತ ಇನ್ಸ್ಪೆಕ್ಟರ್. ಅವಾಗ ಹೇಳಿದಂತಮ್ಮ, ನಮ್ಮ ಮನೆ ಬಾಜುಕೊಬ್ಬ ಅರುತ್ತದನ್ರಿ, ಅವಾಗ 12 ವರ್ಷ ಅಂದ. ಹಿಂಗೆ ಈಗಿನ ಹುಡುಗರು ಶಾಣ್ಯಾರ, ದೊಡ್ಡವರು ಶಾಣ್ಯಾರ. ಕೆಟ್ಟ ಚಟ ಏನದಾವಲ್ಲ ಅವನು ಬಿಡ್ಬೇಕು. ಹೋಗ್ಲಿ, ಹಿಂಗೆ ಮಾತಾಡ್ಕೊಂಡು ಭಾಳ ಹೊತ್ತಾಕೈತಿ. ಬ್ಯಾಡಿಗಾಗ KGP ಮೀಟಿಂಗ್ ಐತೆ ಅಂತ ಎಲ್ಲರೂ ಹೋಗ್ಬೇಕು ಅಂತ ಹೇಳಿದ್ರೆ ಈಗ ಅದಕ್ಕೆ ನಾನು ಹೆಚ್ಚಿಗೆ ಮಾತು ಟೈಮ್ ತಗೊಳ್ದ. ಈ ಸಮಾರಂಭ ಏರ್ಪಡಿಸಕ್ಕ, ಈ ಆತ್ಮೀಯತೆಗೆ, ಈ ನಿಮ್ಮ ಸದ್ಭಾವನೆಗೆ ನಮ್ಮ ಕುಲಕರ್ಣಿ ಕುಟುಂಬದ ಪರವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತು